எல்லாருக்கும் நமஸ்காரம். எனக்கு தமிழ் தான் தெரியும். நான் எழுதி தான் பாடுறேன். நான் இங்கே அரங்கம் நிறைந்திருக்கின்ற பத்திரிகை ஊடகத்துறையை சேர்ந்த எல்லோருக்கும் எனது அன்பார்ந்த நன்றியை நான் சமர்ப்பிச்சுக்கிறேன். இந்த ஒரு நல்ல வாய்ப்பை எனக்கு பாட வாய்ப்பளித்த இசையமைப்பாளர் ஜூடோ சாமி சாருக்கு நான் நன்றியை தெரிவிச்சுக்கிறேன். டிஆர்எம் மூவி ஃபேமிலி எல்லோருக்கும் நான் வணங்கிக்கிறேன். ஹீரோ வீராஜ் சாருக்கும் அவருடைய ஃபேமிலி ப்ரொடியூசர் சாருக்கும் இந்த படத்துடைய டெக்னீஷியன் எல்லாருக்கும் என்னுடைய அன்பை நன்றியை தெரிவிச்சுக்கிறேன். அதே மாதிரி இந்த பாடலை எழுதின பாடலாசிரியர் ನವಲ್ಕುಮಾರ್ ಶರ್ಮಾ ಅವರಿಗೂ ಒಂದು ವೇಳೆಯಲ್ಲಿ ನನ್ರಿ ತಿಳಿಸಿக்கிறேன். ரொம்ப ಸಂತೋಷமா இருக்குது. ಅದು ಬಿಟ್ಟರೆ ಇವತ್ತೊಂದು ವರ್ಲ್ಡಲ್ಲಿ ಒಂದು 3 ಪ್ರಮುಖ ವಿಷಯಗಳು. ಒಂದು ಜಾನ್ಸಿನ ಮ್ಯಾಚ್ ಆಡಿದ ಒಂದು ರಿಟೈರ್ಮೆಂಟ್ ಕೊಟ್ಟ. ಮೆಸ್ಸಿ ಫುಟ್ಬಾಲ್ ಆಡಿದ ಇಂಡಿಯಾದಲ್ಲಿ ಫೇಮಸ್ ಆಗ್ತಿದ್ದಾನೆ. ನಾವು ಯಾರ್ದು ಹ್ಯಾಪಿ ಬರ್ತ್ಡೇ ಇಲ್ಲದೆ ಬರ್ತ್ಡೇ ಸಾಕು ರಿಲೀಸ್ ಮಾಡ್ತಾ ಇದೀವಿ. ಅಂದ್ರೆ ಆಕ್ಚುಲಿ ಪ್ಲಾನ್ ಮಾಡಿದ ಹ್ಯಾಪಿ ಬರ್ತ್ಡೇ ಸಾಂಗ್ ಫಸ್ಟ್ ನನ್ನ ಬರ್ತ್ಡೇ ಅನ್ಕೊಂಡ್ರು, ಅವಾಗ ಆಗ್ಲಿಲ್ಲ. ಆಮೇಲೆ ವಿರಾಜ್ ಬರ್ತ್ಡೇ ಇತ್ತು ಅಕ್ಟೋಬರ್ 24, ಅವತ್ತು ಅನ್ಕೊಂಡು ಆಗಿಲ್ಲ. ಡಿಸೆಂಬರ್ 12 ಅಂತ ಒಂದು ಪ್ಲಾನ್ ಮಾಡಿದ್ರು. ಅವಾಗ ಅಟ್ಲೀಸ್ಟ್ ರಜನಿ ಸರ್ ಬರ್ತ್ಡೇ ಇದೆ, ಅಲ್ಲಿಂದ ಇಲ್ಲಿ ಏನೋ ಒಂದು ಮ್ಯಾಚಿಂಗ್ ಮಾಡೋಣ ಅಂತ. ಬಟ್ ಅವ್ರು ಡೇವಿಲ್ ಸಾಂಗ್ ಬಿಟ್ರು. ಸೊ ನಾವು ಸೇಮ್ ಪ್ಲಾಟ್ಫಾರ್ಮ್ ಆಗಿರೋದು ಸರಿಗಮ ಆಗಿರೋದ್ರಿಂದ 2 days ಮುಂದೆ ಬಂದು ಇವತ್ತು ಯಾರು ಬರ್ತ್ಡೇ ಸಿಗಲಿಲ್ಲ, ಆದ್ರೂ ವಿಶ್ ಮಾಡ್ತಾ ಇದ್ದೀವಿ. ಸೊ ಬಟ್ ಸಾಂಗ್ ತುಂಬಾ ಅಂದ್ರೆ ನಮ್ದು ದೇವರಾಜ್ ಮಾಡಿದ್ರೆ ಬಂದು ಮ್ಯೂಸಿಕಲ್, ವಿರಾಜ್ದೊಂದು ಮ್ಯೂಸಿಕಲ್ ಜರ್ನಿನೇ ಸಿನಿಮಾ. ಸೊ ನಮ್ಮ ಸಿನಿಮಾದಲ್ಲಿ ಅರೌಂಡ್ ಬಿಟ್ ಸಾಂಗ್, ಈ ರೀತಿ ಥೀಮ್ಸ್ ಎಲ್ಲ ಸೇರಿ 12 ಸಾಂಗ್ ವರ್ಗೂ ಇದೆ. ಸೊ ಇದು ಫಸ್ಟ್ ಏನಕ್ಕೆ ಬಿಟ್ಟು ಅಂದ್ರೆ ಅಕಸ್ಮಾತ್ ಸಿನಿಮಾ ರಿಲೀಸ್ ಆಗೋದು ಒಂದು ತಡ ಆಗಿ IPL ಇವೆಲ್ಲ ಮುಂದಕ್ಕೆ ಹಾಕೊಂಡು 6 months ಆದ್ರು ಬರ್ತಡೇ ಯಾರು ಬರ್ತಡೇ ಬಂದ್ರು ಸಾಂಗ್ ಓಡ್ತಾ ಇರ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಸಾಂಗ್ ನಾವು ಫಸ್ಟ್ ಬಿಟ್ಟಿದ್ವಿ. ಮತ್ತೆ ಈ ಸಿನಿಮಾದಲ್ಲಿ ಬೇರೆ ತರ ಬರುತ್ತೆ. ಆದ್ರೂ ಸಾಂಗ್ ಬಿಡ್ಬೇಕಾದ್ರೆ ವಿರಾಟ್ ಡ್ಯಾನ್ಸರ್, ಬೇಸಿಕಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಈಗ ಒಂದೇ ದಿವಸದಲ್ಲಿ ಶೂಟ್ ಮಾಡಿ ಅವರು ಜಸ್ಟ್ ಒಂದು ಪ್ರಮೋಷನಲ್ ಸಾಂಗ್ ಅಂತ ಬಿಟ್ಟಿದ್ದಾರೆ. ಬಟ್ ಸಿನಿಮಾದಲ್ಲಿ ಇದೊಂದು ಬೇರೆ ತರನೇ ಬರುತ್ತೆ ಸಾಂಗ್. ಅಂತನಿದ್ದಾರೆ ಸರ್, ನಾನು ನಿಮ್ಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಇರೋದು ಆಮೇಲೆ ಹೇಳ್ತಾರೆ, ತರ್ಜುಮೆ ಮಾಡ್ತಾರೆ. ನಾನು ನಿಮ್ಗೆ ಋಣಿಯಾಗಿರ್ತೀನಿ ಸರ್. ಯಾಕಂದ್ರೆ ಸಿನಿಮಾನೇ ಒಂದು ಲ್ಯಾಂಗ್ವೇಜ್. ನಾವು ಕನ್ನಡ ತಮಿಳ್ ಏನಿದ್ರು ಸಿನಿಮಾನೇ ಒಂದು ಲ್ಯಾಂಗ್ವೇಜ್. ನಾವು ಯಾವುದೇ ಲ್ಯಾಂಗ್ವೇಜ್ ಇದ್ರು ಸಿನಿಮಾ ನೋಡ್ತೀವಿ ನಾವು. ಮೊನ್ನೆ ಅನಿಮಿ ಒಂದು ಜಪಾನೀಸ್ ರಿಲೀಸ್ ಆಗಿದೆ, ಜನ ಜಪಾನೀಸ್ ಅಲ್ಲಿ ನೋಡ್ತಿದ್ದಾರೆ. ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಆದ್ರೂ ರಿಲೀಸ್ ಆಗ್ತಾರೆ. ಬಟ್ ನೀವು ಹಾಡನ್ನ ಪ್ರಮೋಟ್ ಮಾಡಕ್ ಅಷ್ಟು ದೂರದಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಲ್ಲ, ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಯಾಕಂದ್ರೆ ಯಾರ ಮೇಲೂ ನಾನು ಹೇಳಲ್ಲ, ಒಬ್ರು ಕನ್ನಡ ಸಿಂಗರ್ ಹತ್ರ ನಾವು ಹೋಗಿ ಬಾಂಬೆಲಿ ಹೋಗಿ ಆಡಿಸ್ಕೊಂಬಂದು ಎಲ್ಲ ಮಾಡಿ ಒಂದು ಸ್ಟೋರಿ ಹಾಕ್ಸಕ್ ಆಗ್ತಿಲ್ಲ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರ ಹಾಡಿದ ಮೇಲೆ ಕೆಲವ್ರು ಹಾಡೋದೇ ಇಲ್ಲ ಸಾಂಗ್. ಈಗ ಮೋಹಿತ್ ನಮ್ ಕೈ ಸಿಗಲ್ಲ, ಆ ರೀತಿ ಇಲ್ಲಿ ಸರ್ ಬೇಡ, ಮುಂದೊಂದು ದಿನ ಹೇಳ್ತೀನಿ. ಅವ್ರ ಕೈ ಸಿಗಲ್ಲ, ಅದು ಓಕೆ, ಅವ್ರು ಹಾಡದೇ ಇದ್ರೆ ಓಕೆ ಅದು. ಬಟ್ ಹಾಡಿದ ಮೇಲೆ ನಾವು ಆ ಹಾಡನ್ನ ಪ್ರಮೋಟ್ ಮಾಡಕ್ ಅವ್ರು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವಾಗ ತುಂಬಾ ಹರ್ಟ್ ಆಗುತ್ತೆ. ಇವ್ರ ಕೈಲಿ ಸ್ಟಾರ್ಸ್ ಬಿದ್ದು ಆಡ್ಸಿ ಎಲ್ಲ ಇದ್ ಮಾಡಿದ್ರು ಅವರೇ ನಮಗೆ ಪ್ರಮೋಟ್ ಮಾಡಲ್ಲ ಅಂತ. ಬಟ್ ನೀವು ಹಾಡಿ ಅದ್ರಲ್ಲಿ ಡ್ಯಾನ್ಸ್ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು, ಸೊ ನಾವು ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್. ಅದೇ ಭಾಷೆಗಿಂತ ಸಿನಿಮಾ ದೊಡ್ಡದು ಅನ್ನೋದು ಒಂದು ತೋರಿಸ್ಕೊಡ್ತಾ ಇದ್ರು. ಥ್ಯಾಂಕ್ ಯು. ಅದು ಬಿಟ್ಟು ಕೊರಿಯೋಗ್ರಾಫರ್ ಟೈಗರ್ ರಾಜು ಸರ್, ಮತ್ತೆ ಲಿರಿಸಿಸ್ಟ್ ನಾವು ಅಲ್ಮೇಯಮ್ಮ ಟೈಮಲ್ಲಿ ಸ್ಟಕ್ ಆಗಿದ್ದು. ಅವಾಗ ನಾಗಾರ್ಜುನ್ ಬಂದು ಬರ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೇ ಬಿ ಯಾಕೆ ಸಿಗ್ಲಿಲ್ಲ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಒಳ್ಳೆ ರೈಟಿಂಗ್ ಇರುತ್ತೆ. ಸೊ ಅದೇ ರೀತಿ ನೀವು ಬರ್ದಿರೋಲ್ಲ ಹಿಟ್ ಆಗ್ತದೆ. ಸೊ ಅದೇ ರೂಟ್ ಅಲ್ಲಿ ನಮ್ದು ಸಾಂಗ್ ಹಿಟ್ ಆದ್ರೆ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮುಂದೆ ಹೆಚ್ಚಿಗೆ ಬರೋಣ. ಇದರಲ್ಲಿ ಇನ್ನ ಒಂದೆರಡು ಸಾಂಗ್ ಬರೆಯೋದಿದೆ. ಸೊ ದಯವಿಟ್ಟು ಬರ್ದಿದ್ದೀನಿ ಆಲ್ರೆಡಿ, ಬರ್ದಿದ್ದೀನಿ. ಥ್ಯಾಂಕ್ ಯು. ಮತ್ತೆ ವಿರಾಜ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ಇನ್ನ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ನಾವು ಇನ್ನೂ ಒಂದೆರಡು ರಿಲೀಸ್ ಟೈಮಲ್ಲಿ ಪ್ರಮೋಷನಲ್ ಸಾಂಗ್ ಪ್ಲಾನ್ ಮಾಡ್ತೀವಿ. ಅದ್ಬಿಟ್ಟು ಕೀರ್ತಿ ಮೇಡಮ್ ಈ ಸಾಂಗ್ ಅಲ್ಲಿ ಫ್ಯೂಚರ್ ಆಗಿಲ್ಲ, ಬಟ್ ಅವರು ಅದ್ಭುತವಾದ ನಟಿ. ನಿಮ್ಗೆ ಅವ್ರದ್ದು ಸಾಂಗ್ ಮುಂದೆ ರಿಲೀಸ್ ಆಗೋ ಟೈಮಲ್ಲಿ ಗೊತ್ತಾಗ ಹಾಗೆ ಬಂದಿರೋ ಕಲಾವಿದರು ಎಲ್ಲರೂ ಹೇಳ್ತಾ ಹೋದ್ರೆ ತುಂಬಾ ಜನ ನಮ್ಮ ಸಿನಿಮಾ ಕಲಾವಿದರು ಎಲ್ಲ ಇದ್ದಾರೆ. ಅವರು ಪ್ರತಿಯೊಬ್ಬರಿಗೂ, ಮತ್ತೆ ಕುಮಾರ್ ಸರ್ ಬಂದಿದ್ದೀರಾ, ಮತ್ತೆ ಸುರೇಶ್ ಸರ್ ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬರಿಗೂ, ಕರಂಜಿ ಶ್ರೀಧರ್ ಸರ್, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ಹ್ಯಾಪಿ ಬರ್ತ್ಡೇ ಎವರಿಬಡಿ ಅಲ್ವಾ. ಇದೇ ಜಾಗದಲ್ಲಿ ಎಷ್ಟು ದಿವಸ ಆಯ್ತಪ್ಪ ಮುಕ್ತ ಮಾಡಿ? ಹೌದಾ? ಇದು ನನ್ಗನ್ಸುತ್ತೆ 30 ದಿವಸ ನಾವು ನೀವೆಲ್ಲ ಭಾಗವಹಿಸಿದ್ವಿ. ನಮ್ಮ ಹುಡುಗ ಬರೇ ನೀನು ನಮ್ಮ ಹುಡುಗ ನಾವು ಅಂತ ಇದ್ವಿ, ಇವ್ರು ಏನ್ ಮಾಡ್ತಾನೆ ಅಂತ. ನನಗೆ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೆ.
ನೀವು ಇಷ್ಟು ಮಟ್ಟಿಗೆ ಈ ಸಿನಿಮಾ ರಂಗದಲ್ಲಿ ಈ ಕಲೆ ಬೆಳೆಗೆ ಬೆಳೀತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಜೊತೆ ಇನ್ನೊಂದೇನಪ್ಪ ಅಂದ್ರೆ ನನಗೆ ಯಾಕೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ, ನಮ್ದೊಂಥರ ಕಲೆಗಾರ ವಂಶದಲ್ಲಿ ಏನು ಅಂತ ಇಂಥ ವಂಶ ಅಲ್ಲ ನಮ್ಗೆ. ಇವರು ತಾತ ತಿಪ್ಪೈ ಚಿಕ್ಕಪ್ಪ ಅಂತ ನಾವು ಕರಿತಿದ್ವಿ. ಅವ್ರು ಒಳ್ಳೆ ಕಲಾವಿದರು, ಸಂಗೀತಗಾರರು, ನಾಟಕಗಾರರು, ಬಂದ ಕುಡಿಯಿರು. ಇವ್ರು ಇಷ್ಟು ಮಟ್ಟಿಗೆ ನಮ್ಮಲ್ಲಿ ಯಾರಿಗೂ ಇಲ್ಲಿರ್ತಕ್ಕಂಥ ಪ್ರತಿಭೆ ಹೋಗ್ತಾ ಇದೆ. ಆ ಪ್ರತಿಭೆ ನಾವು ಏನ್ ಮಾಡ್ದ, ಸಾಧನೆ ಮಾಡ್ದ. ಸುಮ್ಮನೆ ಆರ್ಟಿಸ್ಟ್ ಆಗಿ ಬರಲಿಲ್ಲ. ಮನೇಲಿ ಒಳ್ಳೆ ವ್ಯವಸಾಯ ಮಾಡ್ತಾನೆ. ಕಂಪ್ಲೀಟ್ ವ್ಯವಸಾಯ ಮಾಡಿ 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 ಒಂದು ಪಿಕ್ಚರ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರು. ಸಿನಿಮಾ ಅನ್ನೋದು ಒಂದು ಕನಸು, ಸಿನಿಮಾ ಅನ್ನೋದು ಒಂದು ಜೀವನ, ಸಿನಿಮಾ ಅನ್ನೋದು ಒಂದು ದಾರಿ. ಚಿಕ್ಕವನಿಂದನೂ ಕೂಡ ನಾನು ಇದನ್ನೇ ಅನ್ಕೊಂಡು ಬಂದಿರೋದು. ಬೈ ಗಾಡ್ಸ್ ಗ್ರೇಸ್ ಈಗಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಯಾಕಂದ್ರೆ ಎಷ್ಟೊಂದು ಜನ ಒಂದೇನೋ ಆಗ್ಬೇಕು ಅನ್ಕೊಂತಾರೆ, ಅದು ಆಗೋದಿಲ್ಲ. ಇಲ್ಲ ಒಂದೇನೋ ಒಂದು ಬರುತ್ತೆ, ರೀಸನ್ ಮುಂದೂಡಾಗುತ್ತೆ. ಬಟ್ ನನಗೆ ಅದೇ ಒಂದು ಇದು ಫುಲ್ ಕಂಟಿನ್ಯೂ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಬಹಳ ಖುಷಿ ಆಗಿದೆ. ಒಬ್ಬ ನಟನಾಗಿ ಉಳಿದಿದ್ದೀನಲ್ಲ ಆಗ್ಲಿಂದನೂ ಅನ್ನೋದೊಂದು ಖುಷಿ ಆಗಿದೆ. ಮೊದಲನೇದಾಗಿ ನಾನು ಆ ಪರಮಾತ್ಮಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ದಾರಿ ನನ್ನ ಸಾಕ್ತಾ ಇದೆ. ದೇವರು ರುಜು ಮಾಡಿದನು. ನಮ್ಮೆಲ್ಲರೂ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೀತಿರ್ತವೆ. ನಾವೇನೋ ಆಗ್ಬೇಕು ಅನ್ಕೊಂತೀವಿ, ಅದಾಗಲ್ಲ. ಅಥವಾ ಏನೋ ಒಂದು ಕೆಲಸ ಆಗ್ಬೇಕು ಅನ್ಕೊಂತೀವಿ, ಅದು ಆಗೋದಿಲ್ಲ. ಬಟ್ ಅದ್ರ ಹೊರಪಟ್ಟಾಗಿ ಮತ್ತೊಂದು ಕೆಲಸ ಆಗಿರುತ್ತೆ, ಅದು ನಮ್ಗೆ ಒಳ್ಳೇದಾಗಿರುತ್ತೆ. ಎವ್ರಿಥಿಂಗ್ ಇಸ್ ಅ ಡೆಸ್ಟಿನಿ. ದೇವರು ರುಜು ಮಾಡಿದನು ಅಂದ್ರೆ ಆತ ನಮ್ಗೆಲ್ಲರೂ ಸ್ಕ್ರಿಪ್ಟ್ನು ಬರೆದ್ಬಿಟ್ಟಿದ್ದಾನೆ. ನಾವು ನಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ಸೊ ನಾವೆಲ್ಲರೂ ಆಕ್ಟರ್ಸೇ. ಅವ್ನು ಏನ್ ಹಾಕಿದಂತ ತಾಳ, ಆ ತಾಳಕ್ಕೆ ನಾವು ನಡ್ಕೊಂಡು ಹೋಗ್ತಿದೀವಿ. ನಮ್ಮ ಸಿನಿಮಾದ ಮೇನ್ ಶೀರ್ಷಿಕೆ ಕೂಡ ಅದೇ, ದೇವರು ರುಜು ಮಾಡಿದನು ಅಂದ್ರೆ ಎವ್ರಿಥಿಂಗ್ ಇಸ್ ರಿಟನ್. ಆರ್ಟಿಸ್ಟ್ಗಳು, ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಸಿನಿಮಾದಲ್ಲಿ ನಮ್ದು ಸರ್ ಹೇಳಿದಂಗೆ 10ರಿಂದ 12 ಸಾಂಗ್ ಬರುತ್ತೆ. ಬಿಟ್ ಸಾಂಗ್ಸ್ ಎಲ್ಲ ಸೇರಿ 10ರಿಂದ 12 ಸಾಂಗ್. ಬಿಕಾಸ್ ಇಟ್ಸ್ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ 10ರಿಂದ 12 ಸಾಂಗ್ ಬರುತ್ತೆ. ಹ್ಯಾಪಿ ಬರ್ತ್ಡೇ ಅನ್ನೋದು ಸಾಂಗು ನಾನು ಸರ್ ಹತ್ರ ಒಂದ್ಸಲ ಮಾತಾಡ್ಬೇಕಾದ್ರೆ, ಇದು ಒಂದು ಪೋರ್ಷನ್ ಬರುತ್ತೆ ಫಿಲಮ್ ಅಲ್ಲಿ. ಒಂದು ಪೋರ್ಷನ್ ಏನಂತಂದ್ರೆ, ನಾವು ಏನೋ ಒಂದು ಬರುತ್ತೆ ಪೋರ್ಷನ್, ಅದು ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸರ್ಗೆ ಕೇಳಿ, ಸರ್ ಇಲ್ಲಿ ಏನಾದ್ರು ಒಂದು ಸ್ಲಾಟ್ ಅಲ್ಲಿ ಹಾಕ್ಬೋದ, ನಾವು ಒಳ್ಳೆ ಮಾಸ್ ಸಾಂಗ್ ಬೇಕು ಸರ್, ನನಗೆ ಡ್ಯಾನ್ಸ್ ಮಾಡೋದು ಬಹಳ ಇಷ್ಟ, ಒಂದು ಒಳ್ಳೆ ಮಾಸ್ ಸಾಂಗ್ ಏನಾದ್ರು ಹಾಕ್ಬೋದ ಅಂತ. ಹಾಕೋಣ ವಿರಾಜ್ ಅಂತಂದ್ರೆ ಸರ್. ಸರ್ ಯಾವ ತರ ಹಾಕೋದು ಸರ್, ತುಂಬಾ ಇದ್ರ ತರ ಬೇಡ, ಏನಾದ್ರು ಒಂದು ಹೊಸದಾಗಿಲ್ಲಿ ರೆಗ್ಯುಲರ್ ಬೇಡ ಸರ್ ಅಂತಂದ್ರೆ. ಸರ್ ಅದಕ್ಕೆ ಫೋನಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಏನೋ ಬರ್ತಿತ್ತು. ಆಗ ನೋಡ್ಬಿಟ್ಟು ಸರ್ ಒಂದು ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ವಿರಾಜ್ ಅಂತಂದ್ರು. ಸರ್ ಹ್ಯಾಪಿ ಬರ್ತ್ಡೇ ಸಾಂಗ್ ಅದ್ರಲ್ಲಿ ಮಾಸಿಂಗ್ ಸರ್ ತರೋದು ಅಂತಂದ್ರು. ಇಲ್ಲ ನಾವು ಮಾಡೋಣ ಅಂತಂದ್ರು. ಆಮೇಲೆ ಒಬ್ರೊಬ್ರಾಗಿ ಸೇರ್ಕೊಂಡ್ರು. ನಾಗಾರ್ಜುನ ಸರ್ ಸೇರ್ಕೊಂಡ್ರು, ನಮ್ಮ ಮಾಸ್ಟರ್ ಸೇರ್ಕೊಂಡ್ರು. ಸೊ ಈಗ ಒಬ್ರೊಬ್ರಾಗಿ ಸೇರ್ಕೊಂಡು ಆ ಸಾಂಗ್ಗೆ ಒಂದು ಹೊಸ ರೂಪನೇ ಸಿಕ್ಬಿಡ್ತು. ಸರ್ ಹತ್ರ ಹೋಗ್ಬಿಟ್ಟು ನಾವು ಸ್ಟುಡಿಯೋಲಿ ಕೇಳಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸರ್ ಹತ್ರ. ಬಂದಿಲ್ಲ ಅವ್ರೇನೋ ಕೆಲಸ ಇದೆ ಅಂದ್ಬಿಟ್ಟು. ಆ ಕೇಳಿದ ತಕ್ಷಣ ನಮ್ಗೆ ಎಲ್ರಿಗೂ ಒಂದು ವೈಬು, ಎಲ್ರು ಬರ್ಡೇಗೂ ಆಗುತ್ತಲ್ಲ ಸಾಂಗು. ನಮ್ಮ ಸಿನಿಮಾ ಟೀಮ್ ಇಂದ ಎಲ್ರಿಗೂ ಒಂದು ಗಿಫ್ಟ್ ಸಿಕ್ತಂಗೆ ಆಗುತ್ತೆ. ಎಲ್ರು ಬರ್ಡೇಸ್ಗೂ ಹಾಕೋತಾರೆ. ಇತ್ತೀಚಿನ ದಿನಗಳಲ್ಲಿ ಯಾವ್ದು ಬಂದಿಲ್ಲ ಸಾಂಗ್ ಆ ತರ. ಸೊ ಅದಕ್ಕೋಸ್ಕರ ನಾವು ಅದ್ರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದನ್ನ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಹ್ಯಾಪಿ ಬರ್ಡೇ ಸಾಂಗ್ ಅನ್ನ. ಇದಾದ್ಮೇಲೆ ಇನ್ನೊಂದು 2-3 ಸಾಂಗ್ಗಳು ತುಂಬಾ ಚೆನ್ನಾಗಿದೆ. ನಂದು ಮತ್ತೆ ಇವ್ರ ಪೋರ್ಷನ್ ಆಗಿರ್ಬೋದು, ಬಹಳ ಅದ್ಭುತವಾದಂತ ಸಾಂಗ್ಗಳು ನಮ್ಮ ಸಿನಿಮಾದಲ್ಲಿದೆ. ಸೊ ಇದು ಒಂದು ಪ್ರಮೋಷನಲ್ ಬಿಟ್ ಅಂತ ನಾವು ಮಾಡ್ತಿರೋದು. ಸಿನಿಮಾದಲ್ಲಿ ಬೇರೆ ತರ ತೋರಿಸ್ತೀವಿ ಈ ಸಾಂಗ್ ನ. ಪ್ರಮೋಷನಲ್ ಸಾಂಗ್ ಆಗಿರೋದ್ರಿಂದ ನಾವು ಇದನ್ನ ಜಸ್ಟ್ 1-2 ಡೇಸ್ ಅಲ್ಲಿ ಶೂಟ್ ಮಾಡ್ಬಿಟ್ಟು ನಿಮ್ ಮುಂದೆ ಇದನ್ನ ಪ್ರೆಸೆಂಟ್ ಮಾಡ್ತೀವಿ. ಎಲ್ಲರೂ ಬರ್ಡೇಸ್ಗೆ, ಒಕೇಶನ್ಸ್ಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು.